ಹಾಯ್ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನರಂಜನೆ ಮುಖ್ಯ ಅಥವಾ ದೇಶದ ಭವಿಷ್ಯನ? ನಿರ್ಧಾರ ನಿಮ್ಮದು. ಒಂದು ಟ್ರೋಫಿಗಾಗಿ 4 ತಿಂಗಳ ಹೋರಾಟ ಆದರೆ ದೇಶದ ಭವಿಷ್ಯಕ್ಕಾಗಿ 5 ನಿಮಿಷ ಯೋಚನೆ ಇಲ್ಲ ಯಾಕೆ? ಬನ್ನಿ ವೀಕ್ಷಕರೇ, ವಿಡಿಯೋ ಶುರು ಮಾಡೋಣ. ನಮ್ಮ ಯುವ ಜನತೆ ಇವತ್ತು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕಾದ ಸಮಯ. ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ? ಯಾವ ವಿಷಯಕ್ಕೆ ಧ್ವನಿ ಎತ್ತಾ ಇದ್ದೀವಿ? ಬಿಗ್ ಬಾಸ್ ಒಂದು ಮನರಂಜನೆ ಶೋ, ಹೌದು, ಅದು ತಪ್ಪಲ್ಲ. ಎಲ್ಲರಿಗೂ ಇಷ್ಟವಾಗೋದು ಸಹಜ. ಯಾವ ಸ್ಪರ್ಧಿ ಗೆದ್ದರೂ ನಮಗೂ ಖುಷಿನೇ. ಆದರೆ ಸಮಸ್ಯೆ ಅಲ್ಲಿಲ್ಲ, ಸಮಸ್ಯೆ ನಮ್ಮ ಆದ್ಯತೆಯಲ್ಲಿದೆ. ನೀವು ಏನೋ ಹೇಳ್ತೀರಿ ಗೊತ್ತಾ? ಅಶ್ವಿನಿ ಗೌಡನೇ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀರಾ. ನಮ್ಮ ಜನತೆ ಏನು ನೀವು ಮಾಡ್ತೀರಾ ಅಂದರೆ 4 ತಿಂಗಳು ನಡೆಯೋ ಒಂದು ಶೋನಲ್ಲಿ ಅವರೇ ಗೆಲ್ಲಬೇಕು, ಇವರೇ ಗೆಲ್ಲಬೇಕು ಅಂತ ಜಗಳ, ಟ್ರೋಲು, ದ್ವೇಷ, ಹೋರಾಟ ಎಲ್ಲವೂ ಮಾಡ್ತೀರಾ. ಆದರೆ ಅದು ಒಂದು ಶೋ ಕೇವಲ 4 ತಿಂಗಳು. ಆದರೆ ಅದೇ ನಾವು ಒಬ್ಬ ರಾಜಕಾರಣಿಗೆ ವೋಟ್ ಹಾಕಬೇಕಾದ್ರೆ ಯಾಕೆ ಯೋಚನೆ ಮಾಡಲ್ಲ? ಅವರು ಏನು ಮಾಡ್ತಿದ್ದಾರೆ, ಅವರು ಏನು ಮಾಡಿಲ್ಲ, ಅವರು ನಮ್ಮ ಸಮಸ್ಯೆಗಳನ್ನು ಕೇಳ್ತಾರ, ನಮ್ಮ ಬದುಕು ಅವರಿಗೆ ಮುಖ್ಯನಾ ಅಂತ ಈ ಪ್ರಶ್ನೆಗಳು ಯಾಕೆ ಬರಲ್ಲ? ಆದರೆ ಇಲ್ಲಿ ಏನಾಗಿದೆ ಅಂದರೆ, ಒಂದು ಶೋಗೆ ವೋಟ್ ಹಾಕೋದು ದೊಡ್ಡ ವಿಷಯ ಆಗಿದೆ, ಆದರೆ ದೇಶ ನಡೆಸೋರ್ಗೆ ವೋಟ್ ಹಾಕೋದು ಸಣ್ಣ ವಿಷಯ ಆಗ್ಬಿಟ್ಟಿದೆಯಾ? ಅದೇ ಉತ್ಸಾಹ, ಅದೇ ಕೋಪ, ಅದೇ ಹೋರಾಟ ಒಮ್ಮೆ ರಾಜಕಾರಣಿಗಳ ವಿರುದ್ಧ ತೋರಿಸಿ ನೋಡೋಣ. ರಸ್ತೆಗಳಲ್ಲಿ ಗುಂಡಿಗಳು ಯಾಕೆ ಹೀಗಿವೆ ಅಂತ ಕೇಳಿ ನೋಡೋಣ. ಮಳೆ ಬಂದ್ರೆ ರಸ್ತೆ ಕೆರೆಯಾಗೋದು ಯಾಕೆ ಅಂತ ಪ್ರಶ್ನಿಸೋಣ. ನಮ್ಮ ಸುತ್ತಮುತ್ತಲೂ ಒಮ್ಮೆ ನೋಡಿ, ರಸ್ತೆ ಗುಂಡಿಗಳಲ್ಲಿ ಜನರು ಜೀವ ಹೋಗ್ತಾ ಇದೆ. ಪ್ಲಾಸ್ಟಿಕ್ ನಮ್ಮ ಪ್ರಕೃತಿಯನ್ನು ನಾಶ ಮಾಡ್ತಾ ಇದೆ. ಸಾಮಾನ್ಯ ಜನರಿಗೆ ಸರಿಯಾಗಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಚಿಕಿತ್ಸೆ ಸಿಗೋದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ. ಶಿಕ್ಷಣವೇ ದುಬಾರಿಯಾದಾಗ ಬಡವರ ಭವಿಷ್ಯ ಎಲ್ಲಿ ಹೇಳಿ ನೋಡೋಣ. ಬಡತನ ಇನ್ನೂ ಜೀವಂತ. ರೇಪ್ ಪ್ರಕರಣಗಳು, ಕೊಲೆ ಪ್ರಕರಣಗಳು, ನ್ಯಾಯ ಸಿಗದೆ ವರ್ಷಗಳು ಕಳೆಯುತ್ತಿವೆ. ಭ್ರಷ್ಟಾಚಾರ ಅನ್ನೋದು ನಮ್ಮ ವ್ಯವಸ್ಥೆಯ ಭಾಗವೇ ಆಗ್ಬಿಟ್ಟಿದೆ. ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಹೊರೆ, ಬೆಲೆ ಏರಿಕೆ, ಬದುಕು ಕಷ್ಟ, ಪ್ರಕೃತಿ ನಾಶವಾಗ್ತಿದೆ, ಕಾಡು ಕಡಿತ, ನೀರು ಮಾಲಿನ್ಯ. ನಾಳೆಗೆ ಏನು ಉಳಿಯು? ದೇಶಕ್ಕಾಗಿ ಪ್ರಾಣ ಕೊಟ್ಟ ಸೈನಿಕನ ಸಾವು, ಅವರಿಗೆ ಸಿಗೋ ಗೌರವ ಕ್ಷಣಿಕ. ಅನ್ನ ಕೊಡೋ ರೈತ, ಅವನು ಇನ್ನೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಾವು ಯಾವ ವಿಷಯಕ್ಕೆ ಧ್ವನಿ ಎತ್ತಾ ಇದ್ದೀವಿ? ಒಂದು ಟ್ರೋಫಿಗೆ, ಒಂದು ಶೋಗೆ, ಒಂದು ಕ್ಷಣದ ಮನರಂಜನೆಗೆ ಎಚ್ಚೆತ್ಕೊಳ್ಳಿ ಯುವಜನರೇ. ಈ ದೇಶ ನಿಂತಿರೋದು ನಮ್ಮಂತಹ ಯುವಜನರ ಮೇಲೆ. ನಾಳೆ ತಪ್ಪು ವ್ಯವಸ್ಥೆ ಬಗ್ಗೆ ದೂರು ಹೇಳಬೇಕು ಅಂದರೆ ಇವತ್ತು ನಾವು ಪ್ರಶ್ನೆ ಕೇಳಬೇಕು. ನಾವೇ ದೇಶವನ್ನು ಕಟ್ಟಬೇಕು, ನಾವೇ ದೇಶವನ್ನು ಮುನ್ನಡೆಸಬೇಕು. ಮನರಂಜನೆ ಬೇಕು, ಹೌದು, ಆದರೆ ಅದೇ ನಮ್ಮ ಬದುಕಿಗೆ ಗುರಿಯಾಗಬಾರದು. ಕೇವಲ ಇವತ್ತಿನ ಮನರಂಜನೆಯನ್ನು ಆಯ್ಕೆ ಮಾಡಬೇಡಿ, ನಾಳೆಯ ಭವಿಷ್ಯವನ್ನು ಆಯ್ಕೆ ಮಾಡಿ. ಪ್ರಶ್ನೆ ಕೇಳೋಣ, ಯೋಚನೆ ಮಾಡೋಣ, ಸರಿಯಾದ ವ್ಯಕ್ತಿಗೆ ವೋಟ್ ಹಾಕಿ ಜವಾಬ್ದಾರಿಯುತ ನಾಗರಿಕರಾಗೋಣ. ಹುಚ್ಚರ ಸಂತೆಯಲ್ಲಿ ನೀವು ಒಬ್ಬರಾಗಬೇಡಿ. ಇದು ರಾಜಕೀಯ ಮಾತಲ್ಲ, ಇದು ನಮ್ಮ ಬದುಕಿನ ಮಾತು, ನಮ್ಮ ಮಕ್ಕಳ ಭವಿಷ್ಯದ ಮಾತು. ಯುವಜನತೆ ಎಚ್ಚೆತ್ಕೊಂಡ ದಿನವೇ ಈ ದೇಶ ನಿಜವಾಗಿಯೂ ಬದಲಾಗುತ್ತದೆ. ಮನರಂಜನೆ ನೋಡೋದು ಸುಲಭ, ಬದಲಾವಣೆ ತರುವ ಧೈರ್ಯ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.